ಅಯ್ಯೋ ನಾಳೆ ಕೋರ್ಟ್ ಐತೆ. ನಾಳೆ ನನ್ನ ಗಂಡ ನನಗೆ ಡೈವರ್ಸ್ ಕೊಟ್ಬಿಡ್ತಾನೆ. ನಾನು ಏನು ಮಾಡಲಿ? ಎಲ್ಲ ಊರಲ್ಲ ನಾನೇ ಡೈವರ್ಸ್ ತಗೊಂಡಿರೋದು, ನಾನೇ ಡೈವರ್ಸ್ಗೆ ಅಪ್ಲೈ ಮಾಡಿರೋದು ಅಂತ ಎಲ್ಲ ನೀವು ಅಂದ್ಬಿಟ್ಟಿರ್ತಾರೆ. ನಾನೇ ತಾನೇ ಮಾಡಿರೋದು. ಥೂ, ಆ ಫ್ಯಾಕ್ಟ್ರಿ ಓನರ್ ಸವಾಸ ಮಾಡ್ಬಿಟ್ಟು ಕೆಟ್ಬಿಟ್ಟೆ ನಾನಂತೂ. ಆ ಫ್ಯಾಕ್ಟ್ರಿ ಓನರ್ ಮನೆ ಹಾಳಾಗ ಅವನಿಂದನೇ ಇವತ್ತು ನಾನು ಇಂಥ ಪರಿಸ್ಥಿತಿ ಬರೋ ಕಾರಣ. ಆ ನನ್ನ ಮಗ ನಿನಗೆ ಎಲ್ಲ ಮಾಡಿರೋದು ಕಂತ್ರಿ ನನ್ನ ಮಗ. ಆ ನನ್ನ ಮಗನಿಂದನೇ ಇವತ್ತು ನಾನು ಸರ್ವನಾಶ ಆಗೋಗ್ಬಿಟ್ಟೆ. ಅವ್ನು ಬಾಳ್ಗಿಷ್ಟು ಮುಣ್ಣಾಕ, ಅವನಿಗೆ ಬರಬಾರ್ದು ಬರ, ಅವ್ನಿಗೆ ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ. ಅಯ್ಯೋ ಥೂ, ಇವ್ನ ಮಕ ಮುಚ್ಚ. ಥೂ, ನಾಳೆ ಕೋರ್ಟ್ಗೆ ಹೋದ್ಮೇಲೆ ಮುಗೀತು. ತಿರ್ಗಾ ಕೂಲಿ ಕೆಲಸಕ್ಕೆ ಹೋಗ್ಬೇಕಾಯ್ತದೆ. ಇನ್ನು 10 ರೂಪಾಯಿ ಕಾಸು ಸಿಗಲ್ಲ ನನಗೆ. ಕೂಲಿ ನಾಲಿ ಮಾಡ್ಕೊಂಡೆ ನೀನು ಯಾ ಜೀವನ ಮಾಡಬೇಕಾಯ್ತದೆ. ನನ್ನ ಕತೆ ಮುಗ್ದೋಯ್ತು. ಇನ್ನೇನು ಉಳಿದಿಲ್ಲ ನನಗಂತೂ. ಎಲ್ಲ ಪೀನಿಸ್ ಆಗೋಗ್ಬಿಡ್ತು ನನಗಂತೂ. ಏನು ಮಾಡೋದು, ಏನು ಕತೆಯೋ. ಅಯ್ಯೋ ದೇವ್ರೇ, ನೀನೇ ಕಾಪಾಡಬೇಕಪ್ಪ. ಅಯ್ಯೋ ತಿಮ್ಮಪ್ಪ, ನೀನೇ ಕಾಪಾಡು. ಲೇ, ಯಾಕೆ ಹೇಳ್ತಾ ಕುಂತಿದ್ಯಾ? ಇನ್ನೇನು ಡ್ಯಾನ್ಸ್ ಮಾಡೋಕ್ಕಾಯ್ತದ? ನಾಳೆಗೆ ಡೈವರ್ಸ್ ಆಯ್ತದೆ. ಈ ಮನೆ ಬಿಟ್ಟು ಹೋಗ್ಬೇಕು. ತಿರುಗಿ ಮತ್ತೆ ನಮ್ಮೂರಾಗ ಹೋಗಲಿ ಕೂಲಿ ಮಾಡ್ಕೊಂಡು ಬಿದ್ದಿರ್ಬೇಕಲ್ಲಮ್ಮ. ಅದಕ್ಕೆ ನೀ ಪೊದ್ದಿ ಇಷ್ಟು ಹೊಟ್ಟದಾಗ ಮಾಡ್ತಾಳೆ ಅಂತಂದು ಏನು ಮಾಡಿದ್ಲು? ಏನು ಮಾಡಲಿಲ್ಲ ನೋಡಿ. ಇವತ್ತು ನನಗೆ ಎಂಥ ಗತಿ ಬಂತು. ಲೇ, ಈಗ ತಾನೇ ಪೊದ್ದಿ ಫೋನ್ ಹಾಕಿದ್ಲು ಕಣೆ. ನಿಮ್ಮ ಒಳಿ ಅಂದ್ರು ಇನ್ನು ಯಾವ ಮದುವೆನೂ ಮಾಡ್ಕೊಳ್ಳಲ್ಲ, ಬಂದು ನಿಮ್ಮ ಜೊತೆ ಏನೇ ಇರ್ತಾರೆ, ಇನ್ನು ಮ್ಯಾಲೆ ನೋಡ್ತಾ ಇರ್ರಿ, ಹಾಗೆ ಹಿಂಗೆ ನಿಮ್ಮ ಹತ್ರನೇ ಬಂದ್ಬಿಟ್ಟು ನಿಮ್ಮ ಜೊತೆನೇ ಇರ್ತೀನಿ ಅಂತ ಅವರೇ ಬಾಯ್ಬಿಟ್ಬಿಟ್ಟು ಹೇಳ್ತಾರೆ. ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ತಾನೇ ನೀವು ಫೋನ್ ಹಾಕಿದ್ರು ಕಣಮ್ಮಿ ಆ ಪೊದ್ದಿ. ಅಮ್ಮ, ನೀನು ಇನ್ನೂ ಪೊದ್ದಿ ನಂಬ್ತೀಯಾ? ನೋಡ್ಲಿಲ್ವಾ ಏನು ಮಾಡಿದ್ಲು ಅಂತ ಹೇಳ್ಬಿಟ್ಟು ಆ ಅಜ್ಜಿನ ಕರ್ಕೊಬಿಟ್ಟು ಬಂದು ಕಯಪಿ ಅನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಲು. ಇನ್ನೇನಮ್ಮ ಮಾಡಿದ್ಲು ನಮಗೋಸ್ಕರ ಅಂತ ಹೇಳ್ಬಿಟ್ಟು ಅವಳು ಇನ್ನೇನು ಮಾಡಲಿಲ್ಲ. ನನಗೆ ಗೊತ್ತು ಅವಳಿನೇನು ಮಾಡೋದೂ ಇಲ್ಲ ಅಂತ ಹೇಳ್ಬಿಟ್ಟು. ನೋಡು, ಸುಮ್ಮನೆ ಇದು ಬಿಡಮ್ಮ ನೀನು ಅವಳ ಬಗ್ಗೆ ಇನ್ನೇನು ಇದು ಮಾಡೋಕ್ಕೆ ಹೋಗ್ಬೇಡ. ಬಿಟ್ಬಿಡು ಇಲ್ಲಿಗೆ ನೀ. ಅವಳ ಸವಾಸ ಎಲ್ಲನೂ ಅವಳು ಏನು ಮಾಡೋಕ್ಕಿಲ್ಲ. ಮೊದಲು ಗಂಟು ಮುಟ್ಟೆ ಕಟ್ಕೊಂಡು ರೆಡಿಯಾಗೋ. ನಾಳೆ ಕೋರ್ಟಾಗೆಲ್ಲ ತೀರ್ಮಾನ ಆಯ್ತದೆ. ನನ್ನ ಗಂಡು ದೂರ ಆಯ್ತೀವಿ, ಹೆಂಗೋ ನಮ್ಮ ಪಡಗನ ಊರು ಬಿಟ್ಬಿಟ್ಟು ಅಂಟೋಗೋಣ ಅಷ್ಟೇನೇನೆ. ಲೇ, ಪೊದ್ದಿನೇ ಹೇಳಿದ್ದು ಹಿಂಗೆ ನಿಜವಾಗೂನುವೆ ಯಾ ಅಮೃತನೂ ಬೇಡ, ಅಮೃತನೂ ಬೇಡ, ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಜವಾಗೂನುವೆ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನೋಡು ಅಂತ ಹೇಳವಳೆ. ಅದನ್ನು ನೋಡಂತಾಗ ಇಷ್ಟೇ ನೋಡಿದೀವಂತೆ. ಇನ್ನೊಂದು ತುಸ ನೋಡಿದ್ರೆ ಏನು ಗಂಟೋಯ್ತದ ನಂದು. ಅದನ್ನು ನೋಡ್ತೀನಿ ತಗ. ನೋಡ ನೀರು. ರಾಮ್ ಕೇಳಿಸ್ಕೊಂಡ? ಇಷ್ಟು ಗೊತ್ತು ಮೆಟ್ನಾಗ ಹಾಕಿದ್ರು ಈಗ ನೋಡು ಬಂದ್ಲು. ನನ್ನ ಗಂಡನ ಕಟ್ಕೊಂಡೋಳು. ಇನ್ನೇನು ಮಾಡೋಕ್ಕಾಯ್ತದೆ ಅಮ್ಮ? ಎಲ್ಲ ಮುಗ್ದೋಯ್ತಮ್ಮ, ಇನ್ನೇನು ಉಳಿದಿಲ್ಲ. ಬಂದ್ಲಲ್ಲ ಮೆಟ್ಟುಗಳಾಡಿ. ಸಾರಿ, ನೀವು ತುಂಬ ಬೇಜಾರಾಗಿರ್ತೀರಲ್ವಾ? ಆದ್ರೂ ಏನು ಮಾಡೋಕ್ಕಲ್ಲ, ಬೇಜಾರು ಮಾಡ್ಕೊಂಡ್ಲೇಬೇಕು. ಡೈವರ್ಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ಬೇಜಾರಾಗೇ ಆಯ್ತದೆ ನೋಡಿ. ನಿಮ್ಮ ಹಳ್ಳಿ ಮೈಯನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ನಾನು, ಸರಿನಾ? ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ. ಅಕ್ಕ, ನಿಮ್ಮ ಗಂಡನ ಬಗ್ಗೆ ಯೋಚನೆ ಮಾಡಬೇಡಿ, ಸರಿನಾ? ಲೈ, ಸುಮ್ಮನೆ ಇಲ್ಲಿಂದ ಹೋಗು. ಇನ್ನು ನಾಳೆ ಗಂಟ ಅವನು ನನ್ನ ಗಂಡ ನೆನೆಯ. ನಾಳೆ ಆದಮೇಲೆ ನೀನೇ ಕರ್ಕೊಂಡು ಹಾಳಾಗೋಗಿವಂತೆ ಬಿಡು. ಅವನ ಜೊತೆ ಆರಾಮಾಗಿರಿವಂತೆ. ನನಗೂ ಸಾಕಾಗೋಗೈತಿ ಅಂಥ ಗಂಡನ ಜೊತೆ ಇದ್ದು ನನಗೂ ಜೊಲ್ಮುಖಿ ಸಾಕಾಗೋಗ್ಬಿಟ್ಟೈತಿ. ನೀನೇ ಆರಾಮಾಗೆ ನೆಮ್ಮದಿಯಾಗಿರು. ಬ್ಯಾಡ ಅಂದವ್ರು ಯಾರು? ಅವನ ಜೊತೆ ನೀನು ನೆಮ್ಮದಿ ಓಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಮಾಡ್ಕೊಂಡು ಆರಾಮಾಗಿರು. ಕುಡಿದು ಬರ್ತಾನೆ 10 ಪೈಸೆ ದುಡಿಯಲ್ಲ, ಅವಾಗ ಗೊತ್ತಾಯ್ತದೆ. ರಾಮ್ ಜೊತೆ ನಾನು ನೆಮ್ಮದಿಯಾಗಿರ್ತೀನಿ. ಅದನ್ನು ನಿನ್ನ ಹತ್ರ ಹೇಳೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಿನಗೆಲ್ಲ ಯಾಕೆ ಹೇಳಬೇಕು? ಅಯ್ಯೋ, ಇವಳಿಲ್ಲಿ ಯಾಕೆ ಬಂದ್ಲು? ಓ ರಾಮ್, ನಾಳೆ ನಿಮ್ಮದು ಡೈವರ್ಸ್ ಅಲ್ವಾ? ಅದಕ್ಕೇನೆ ನಿಮ್ಮನ್ನು ಹುಡಿಕೊಂಡು ಬಂದೆ ನಾನೇನೆ. ಹೆಂಗಿದ್ರು ಡೈವರ್ಸ್ ಕೊಡ್ತೀರಾ ಅಲ್ವಾ ನಿಮ್ಮ ಹೆಂಡತಿಗೆ? ಅದಕ್ಕೆ ಇವತ್ತಿಂದನೇ ಸೆಲೆಬ್ರೇಷನ್ ಮಾಡೋಣ ಅಂತ ಬಂದೆ. ರಾಮ್, ಬನ್ನಿ ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಕೊಂಡು ಬರೋಣ. ನೋಡಿ, ನಾಳೆಯಿಂದ ನಾನು ಇದೇ ಮನೆಗಿರ್ತೀನಲ್ವಾ, ಇಲ್ಲೇ ಇರ್ತೀನಿ ಅಲ್ವಾ? ನಾನು ನೀವು ಚೆನ್ನಾಗಿರ್ಬೇಕು, ಒಂದೇ ಮನೆಗಿರ್ಬೇಕು ಅಂತಂದರೆ ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಲ್ಲ. ಬನ್ನಿ ಹೊರಗಡೆ ಓಡಾಡ್ಕೊಂಡ್ಬಿಟ್ಟು ಬರೋಣ. ಲೇ ಮನೆಯಾಳಿ, ನಿನ್ನ ಗಂಡನ ಸಾಯಿ ಬಡ್ದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ನನ್ನ ಹತ್ರ ಕಿಸ್ಕೊಂಡು ಮಾತಾಡ್ತಿದ್ಯಾ? ನನ್ನನ್ನೇ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾನೆ ನೀನು? ಏನು ಹೇಳ್ತಿದ್ರ ನೀವು? ನಾನು ಸಾಯಿಸಿದಿನ? ಇಲ್ಲ, ನಾನು ಯಾರನ್ನೂ ಸಾಯಿಸಿಲ್ಲ. ಲೇ ಸಾಕು, ಸುಮ್ಕೆ ಇಲ್ಲಿಂದ ರೈಟ್ ಹೇಳಿದ್ರೆ ಸರಿ. ಇಲ್ಲ ಅಂದರೆ ನಾನು ಮನುಷ್ಯ ಆಗಿರಲ್ಲ ಅಷ್ಟೇ. ನೀ ಮೃಗ ಆಗೋಗ್ಬಿಡ್ತೀನಿ ನಾನಂತೂ. ತೊಲಗೆ ಇಲ್ಲಿಂದ ಸುಮ್ಕೆನೆನಿಯಾ. ನಮ್ಮ ತಂಟೆಗೆ ನನ್ನ ಸವಸ್ತುಗೆ ಬೋರ್ ಕುಡ್ದು ಅಷ್ಟೇನಿಯಾ. ಇಲ್ಲಿಂದ ತೊಲಗಿದ್ರೆ ಸರಿ, ಇಲ್ಲ ಅಂದರೆ ನಾನಾಗಿರಲ್ಲ ಅಷ್ಟೇನಿಯಾ. ಹೋಗೆ ಎಷ್ಟು ಕಿತ ಹೇಳ್ಬೇಕು ನಿನ್ಗೆ ಇಲ್ಲಿಂದ ತೊಲಗೆ. ನೋಡು, ನಾನಂತೂ ನಿನ್ನ ಮದುವೆನೂ ಮಾಡ್ಕೊಳಕ್ಕಿಲ್ಲ, ಮುಂಜಿನೂ ಮಾಡ್ಕೊಳಕ್ಕಿಲ್ಲ. ತೊಲಗೆ ನಿನ್ನ ಗಂಡು ದೆವ್ವಾಗಿ ಬಂದ್ಬಿಟ್ಟು ನಾನು ಕಾಟ ಕೊಡ್ತಾವ್ನಿ. ಕಳ್ಬಡ್ಡಿ ಹೋಗಿ ಸುಮ್ಕೆನೆ. ನೋಡಿ ರಾಮ್, ನೀವು ಇಲ್ದಿರೋದೆಲ್ಲ ಹೇಳ್ಬಿಡಿ. ನನ್ನ ಗಂಡ ಯಾಕೆ ಬಂದ್ಬಿಟ್ಟು ನಿಮಗೆಲ್ಲ ಕಾಟ ಕೊಡ್ತಾನೆ? ಅಂಥದ್ದೇನಾಗೈತೆ? ನಾನು ಹಂಗೆಲ್ಲ ಸಾಯಿಸಿರೋದು ಎಲ್ಲ ಏನೂ ಇಲ್ಲ. ನಿಜವಾಗ್ಲೂ ನಿಜ ನಾನು ನಂಬಿ ನೋಡಿ. ಯಾರೋ ನಿಮಗೆ ಸುಮ್ಮನೆ ಇದು ಮಾಡೋರೆ, ಸುಳ್ಳು ಹೇಳೋರೆ ಅಂತ ಅನ್ನಿಸ್ತೈತೆ ನಿಮ್ಗಂತೂ. ನೋಡಿ, ನನ್ನ ಮಾತು ಕೇಳಿ ಪ್ಲೀಸ್. ನೀವು ಹೆಂಡತಿ ಯಾರೋ ನಿಮಗೆ ಸುಳ್ಳು ಹೇಳಿರ್ಬೇಕು ಅಷ್ಟೇನೆ, ಸರಿನಾ? ನೋಡಿ, ನನ್ನ ಮಾತು ಕೇಳಿ. ಅಮ್ಮ ತಾಯಿ, ನೀನು ಬೇಡ, ಕಿತ್ತೋಗಿರ ನಿನ್ನ ಗಂಡು ನಾತ್ಮುತ್ ಸಬಾಸನ್ವೇ ಬೇಡ. ಒಲೆ ಎಲ್ಲ ಇಟ್ಟಾಡಿಸ್ಕೊಂಡ್ಬಿಡ್ತು ನನ್ನಂತೂ. ಇಟ್ಟಾಡಿಸ್ತು ಅಂದರೆ ಒಲೆ ಎಲ್ಲ ಇಟ್ಟಾಡಿಸ್ತು. ಮನೆಯಾಳಿ, ಹೋಗೆ ಇಲ್ಲಿಂದ, ಹೋಗೆ. ನಾನು ಒಳಿಯ ಹೇಳ್ತಿಲ್ವೇನೆ? ಹೋಗೆ ಇಲ್ಲಿಂದ, ಹೋಗೆ. ನೀನಂದ್ರೆ ನಮ್ಮ ಒಳಿಯಂಗೆ ಇಷ್ಟ ಇಲ್ಲ, ಹೋಗೆ
ಪ್ಲೀಸ್ ರಾಮ್ ಅವರೇ ನನ್ನ ಮಾತು ಕೇಳಿ. ಏಯ್ ಬುಡೆ ಕೈನಾ, ಬುಡೆ ದೇವ ಒಟ್ಟು ಕೈಸ್ಕೊಬಿಡ್ತದೆ ಬುಡೆ, ದಯವಿಟ್ಟು ನನ್ನಿಂದ ದೂರ ಇರು. ಯಪ್ಪ, ಇವಳ ಜೊತೆ ಸಂಸಾರ ಮಾಡೋದಲ್ದೆ ಆ ದೇವ್ರ ಜೊತೆನೂ ಸಂಸಾರ ಮಾಡ್ಬೇಕಾಯ್ತದ ಅಷ್ಟೇ. ನೀನು ಇವಳು ಕತೆನೋ ಯಾರು ಏನೇನು ಮಾಡಿರ್ತಾರೋ ಈಗಿನ ಕಾಲದ ಹೆಣ್ಣೈಕ್ಳು ನಾನು ನಂಬಕ್ಕಾಗಕ್ಕಿಲ್ಲ. ನನ್ನ ಸತ್ರು ಇನ್ನೊಂದ್ಸಲ ಯಾರು ಸವಸನ ಮಾಡೋಕ್ಕಿಲ್ಲ. ಹೋಗೆ ಇಲ್ಲಿಂದ ಹೋಗೆ. ನೋಡು, ನನ್ನ ಪ್ಯೂಸ್ ಬುಕ್ಗೆ ಎಲ್ಲ ಸುಮ್ಮನೆ ಹಾಕಿರೋದು ಅಷ್ಟೇ ಏನಿಯ. ನೋಡು ಸುಮ್ಕೆ ಏನಿಯ ಹೊಂಟೋಗ್ಬಿಡು. ಸ್ಟುಪಿಡ್ ಫೆಲೋ, ನಾನು ಮದುವೆ ಮಾಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಸುಳ್ಳು ಹೇಳ್ಬಿಟ್ಟು ನನಗೆ ಯಾಮರಿಸ್ಬಿಡ್ತೀನೋ ಕಳ್ಳ ನನ್ನ ಮಗನೇ. ಎಷ್ಟು ಯಾಮರಿಸ್ಬಿಟ್ಟೆ ನೀನಂತಂದ್ರೆ, ಕಳ್ಳ ನನ್ನ ಮಗನೇ. ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ ನಾನಂತೂ. ನಿನಗೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಕಳ್ಳ ನನ್ನ ಮಗನೇ ನೀನಂತೂ. ಲೋಪರ ನನ್ನ ಮಗನೇ, ನನ್ನೇ ಅಯ್ಯೋ ಅನ್ಸ್ಬಿಟ್ಟಲ್ಲ ನೀನಂತೂ. ನೀನು ಸುಮ್ಮನೆ ಬಿಡಕ್ಕಿಲ್ಲ ಕಳ್ಳ. ಮದುವೆ ಮಾಡ್ಕೊತೀನಿ ಅಂತ ಆಸೆ ಇಟ್ಬಿಟ್ಟು ಆಸಮಾಸೆ ಮಾಡ್ಬಿಟ್ಟಲ್ವಲ್ಲ ನಿನ್ನ. ಸುಮ್ಮನೆ ಬಿಡಕ್ಕಿಲ್ಲ. ಹೋಗಲೇ, ಯಾವ ಸಮಸ್ಯೆನೂ ಹೋಗಲೇ. ಅಲ್ಲಿ ದೇವ್ ನನ್ ಬಂದು ಅಟ್ಟಾಡಿಸ್ತಾ ಇತ್ತಲ್ಲಿ ಮನೆಯಳಿ. ಹೋಗೆ ಸುಮ್ಕೆನೇ ಹೋಗೆ. ಹಬ್ಬ ಸದ್ಯ ಏನೋ ಆಗೈತೆ. ಹಾಂ, ಪೊದ್ದು ಏನೋ ಸಹಾಯ ಮಾಡಿದ್ಲಾ, ಯಾರು ಮಾಡಿದ್ರೋ ಗೊತ್ತಿಲ್ಲ. ಅಂತೂ ಇಂತೂ ನಾನು ಬಚಾವಾದೆ. ನನ್ನನ್ನು ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ನಿನಗೆಲ್ಲ ಐತೆ. ನೀನೆಲ್ಲಿ ನಿನ್ನ ಯೋಗ್ಯತೆ ಎಲ್ಲಿ? ನೀನು ನನ್ನ ಮದುವೆ ಮಾಡ್ಕೊಂತೀಯ? ಸಾಧ್ಯನೇ ಇಲ್ಲ. ನೀನೇ ನನ್ನನ್ನು ರಿಜೆಕ್ಟ್ ಮಾಡೋದು. ನಾನೇ ನೀನು ರಿಜೆಕ್ಟ್ ಮಾಡ್ತಾ ಇದ್ದೀನಿ. ರಿಜೆಕ್ಟ್ ಪೀಸ್, ವೇಸ್ಟ್ ನನ್ನ ಮಗನೇ, ವೇಸ್ಟ್ ನೀನು. ಹಬ್ಬ ಸದ್ಯ ಬೋದಿಕೊಂಡೆ ನಾನಂತೂ. ಈಗಿನ ಕಾಲದ ಎಣ್ಣೆಗಳನ್ನ ನಂಬಕ್ಕೆ ಹೋಗ್ಬಾರ್ದು ಕಣಪ್ಪು. ನಂಬಲೇಬಾರ್ದು ಈಗಿನ ಕಾಲದ ಎಣ್ಣೆಗಳನ್ನ. ಯಪ್ಪ, ಹುಷಾರಾಗಿರ್ಬೇಕಿನ್ನ. ಈ ನಿಜವಾಗ್ಲೂ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡ್ರ? ಆ ಹುಡುಗಿ ಜೊತೆ ನಿಜವಾಗ್ಲೂ ದೂರ ಆಗೋಗ್ಬಿಟ್ರಾ? ಯಾವಳು ನಂಬಕ್ಕಾಗಲ್ಲ. ಅಳಿ ಅಂದರೆ ನಿಮ್ಮನ್ನು ನೋಡಿ ನನಗೆ ಭಾಳ ಖುಷಿ ಆಯ್ತೈತೆ. ನಿಮ್ಮನ್ನು ನೋಡ್ಬಿಟ್ಟು ನಿಜವಾಗೂ ನೀವು ಹಿಂಗೆಲ್ಲನೂ ಬದಲಾಯ್ತೀರ ನನ್ನ ಮಗಳನ್ನ, ಮತ್ತೆ ಒಪ್ಕೊಳಕ್ಕೆ ರೆಡಿ ಆಯ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ. ಬೇರೆ ದಾರಿ ಬೇಕಲ್ಲ ನನಗೆ. ಇನ್ನು ಇವಳು ಕಳ್ಕೊಂಡು ಇನ್ನೆಲ್ಲ ಆಳ್ಬಿದ್ದು ಕೂಳು ಬೇಸಕ್ಕ ನಾವು ಒಬ್ಳು ಬಿದ್ದವಳೆ. ಆಮೇಲೆ ಕೂಳು ಬೇಸಕ್ಕೂ ಇರಕ್ಕಿಲ್ಲ. ನೋಡೆ ಪ್ರೇಮಿ, ನೀನು ಆ ಬಿಸ್ನೆಸ್ ಯಾನೇ ನನ್ನ ಮಗ ಪ್ಯಾಕ್ಟ್ರನ್ ಹಿಂದೆ ಹೋಗಿದ್ಯಾ, ಅದಕ್ಕೆ ನಾನು ಇವಳಿಂದೆ ಹೋಗಿದ್ದೀನಿ. ನೋಡು, ಮ್ಯಾಟ್ರು ಕ್ಲಿಯರ್ ಆಯಿತು. ಅದಕ್ಕೂ ಇದಕ್ಕೂ ಡ್ರಾ ಬಹುಮಾನ ಆಗೋಯ್ತು, ಸರಿನಾ? ನೋಡು, ಇನ್ನು ನೀನು ಈ ವಿಷಯ ಮಾತಾಡ್ಬೇಡ, ನಾನು ಆ ವಿಷಯ ಮಾತಾಡೋಕ್ಕಿಲ್ಲ. ಇಬ್ರದೂ ಡ್ರಾ ಆಯಿತು. ನೀನು ಮೋಸ ಮಾಡಿದೆ, ನಾನು ಮೋಸ ಮಾಡಿದೆ, ಸರಿನಾ? ಇಬ್ರದೂ ಸೋರೋಯ್ತು. ಅಗಾರ್ ನಾಳೆ ಡೈವರ್ಸ್ಗೆ ಎಂಥ ಡೈವರ್ಸು ಬೇಡ, ಎಂಥದ್ದು ಬೇಡ, ಮನೆಗೆ ಬಿದ್ದಿರು. ನೋಡು, ನೀನಂತ ನೀನು ಚೋಕ್ ಮಾಡಿದೆ ಅಂದರೆ ನಾನು ಬಿಟ್ಬಿಟ್ಟು ಹೋಯ್ತಿರೋದೇನಿ. ನಾನು ಗಿಂಸ ಅಂತ ಸೀನಿಲ್ಲ. ಹಬ್ಬ ಸದ್ಯ ನಂಗೆ ಇವಾಗ ಸಮಾಧಾನ ಆಯ್ತು ರೀ. ಯಪ್ಪ, ಹೆಂಗೂ ಟೆನ್ಷನ್ ಆಗೋಗ್ಬಿಟ್ಟಿದೆ ನಾನಂತೂ. ಅಂದರೆ ಇದೇನಪ್ಪ ಅಂತ ಟೆನ್ಷನ್ ಆಗೋಗ್ಬಿಟ್ಟಿದೆ ನಾನಂತೂ. ತುಂಬ ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಸೋ ಮಚ್. ಅಪ್ಪ, ಈಗ ಹೊಸಿ ಸಮಾಧಾನ ಆಯಿತು ನನಗಂತೂ. ರೀ ಇರ್ರಿ, ದೇವ್ರ ಮುಂದೆ ತುಪ್ಪದ ದೀಪ ಹಚ್ಬಿಟ್ಟು ಹಂಗೇನು ಏನೋ ಒಂಚೂರು ಜಾಮೂನ್ ಮಾಡ್ಕೊಂಬಿಟ್ಟು ತಿಂದ್ಬಿಡೋಣ. ಹಾಂ ಇರಿ, ನಾನು ನಮ್ಮಮ್ಮ ಪಟ ಅಡುಗೆ ಮಾಡ್ಬಿಟ್ಟು ಮುಗಿಸ್ಬಿಡ್ತೀವಿ. ಇನ್ನೊಂದು ಕಿತ ಫ್ಯಾಕ್ಟ್ರಿ ಓನರಿಂದ ಓಡಾಡಿದ ಗಾನೆ ನಾನು ನೋಡ್ಬೇಕಂತಲೇ. ಬಿಡಕ್ಕಿಲ್ಲ ನೀನ, ಸುಮ್ಮನೆ ಅಂತೂ ಬಿಡಕ್ಕಿಲ್ಲ. ಯಾವ ಗುಣಸು ಕ್ಷಮಿಸಕ್ಕಿಲ್ಲ ಅಂತದ್ರಾಗ ನಾನು ಕ್ಷಮಿಸಿದ್ದೀನಿ ಅಂದರೆ ಅರ್ಥ ಮಾಡ್ಕ ನೀನು, ಸರಿನಾ? ಸರಿ. ಅತ್ತೆ, ಶಾನೆ ಖುಷಿಯಾಗಿ ನೋಡಕ್ಕೆ ಹೋಗ್ಬೇಡಿ. ನಿಮ್ಮ ಮಗಳು ನ್ಯಾಯವಾಗಿದ್ರೆ ಇರಿಸ್ಕೊಂತೀನಿ ಅಷ್ಟೇನಿಯಾ. ಹಂಗು ಹಿಂಗು ಆಡಿದ್ಲು ಒದ್ದೊಡ್ತಿರೋದೇನಿಯಾ. 36 ಬಿಟ್ಬಿಟ್ಟು ಕಿಸಿಯೋದು ನಿಲ್ಲಿಸ್ರಿ. ಅಳಿಮಯ್ಯ, ನಂಗೆ ಭಾಳ ಸಂತೋಷ ಆದೈತೆ ಅಳಿಮಯ್ಯ. ಅಯ್ಯೋ, ಹೆಂಗೋ ಅಂತೂ ಇಂತೂ ನನ್ನ ಮಗಳನ್ನ ಒಪ್ಕೊಂಡ್ಬಿಟ್ರಲ್ಲ, ಡೈವರ್ಸ್ ಕ್ಯಾನ್ಸಲ್ ಮಾಡ್ಬಿಟ್ರಲ್ಲ. ನನ್ನ ಮಗಳುಗಳು ಅಂತಿದ್ಲು, ಹೆಂಗೋ ಈಗ ಸಮಾಧಾನ ಆಗೋಗ್ಬಿಟ್ಲು. ಸರಿ. ನಾನು ಹೇಳಿಲ್ವಾ ಪೊದ್ದಿ ಏನೋ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು. ಅಂತೂ ಪೊದ್ದಿ ನಮಗೆ ಹೆಂಗೋ ಸಹಾಯ ಮಾಡ್ಬಿಟ್ಲತ್ತಾಗೆ. ಹಂಗೋ ಹಿಂಗೋನ್ವೆ ಪೊದ್ದಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರಬೇಕು ನಾನಂತೂ. ಲೇ ಪ್ರೇಮಿ, ಇನ್ಮೇಲೆ ಯಾರು ಸವಸಕ್ಕೆ ಹೋಗೋದು ಬೇಡ್ರಿ, ನಾವೇ ಏನಾರ ಮಾಡ್ಕೊಳ್ಳೋಣ, ಸರಿನಾ? ನೋಡು, ನಾವು ಇನ್ಮೇಲೆ ಮರ್ಯಾದಿನಾಗಿರೋಣ. ಇಲ್ಲ ನಿನ್ನ ಗಂಡ ಬಿಟ್ಬಿಡ್ತಾನೆ ಅಷ್ಟೇ, ನಾವು ಬೀದಿ ಪಾಲಾಗಿ ಹೋಗ್ಬಿಡ್ತೀವಿ ಅಷ್ಟೇ. ನಾಮ ಇನ್ಮ್ಯಾಲೆ ನಾನು ಯಾರು ಸವಸಕ್ಕೂ ಹಾಕಿಲ್ಲ ಹೇಳು. ಸದ್ಯ ನನ್ನ ಗಂಡನೂ ಡೈವರ್ಸ್ ಕೊಡೋಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಇದಕ್ಕಿನ್ನೂ ನಂಗೆ ದೊಡ್ಡ ಸುದ್ದಿ ಏನು ಬೇಡ. ಅಮ್ಮ ಬರ್ಬೇಕಲ್ಲಿ ಜಾಮೂನ್ ಪ್ಯಾಕೆಟ್ ತಗೊಂಬಿಟ್ಟು ಬಾ, ಜಾಮೂನ್ ಮಾಡ್ಕೊಂಡು ತಿಂದ್ಬಿಡೋಣ. ನಾಳೆ ಕೋರ್ಟ್ಗೆ ಹೋಗಂಗಿಲ್ಲ, ಎಲ್ಗೂ ಹೋಗಂಗಿಲ್ಲ. ಅಬ್ಬಾ ಇಲ್ಲೇ ಫಿಕ್ಸು. ನೋಡಮ್ಮ, ನಾವು ಎಲ್ಲರೂ ಇನ್ನು ಸಣ್ಣಗೆ ಬೆಳೆದು ತೋರಿಸ್ಬೇಕಿನ್ನ. ಹಾಗೆ ನಿನ್ನ ಗಂಡಂಗುನ್ವೆ ಹೇಳ್ತೀನಿ, ಇನ್ಮೇಲೆ ಸಣ್ಣಗೆ ಬೆಳಿಬೇಕು ನಾವು ಅಂತೇಳಿ. ಸರಿ ಇರು, ಹೋಗ್ಬಿಟ್ಟು ಪೊದ್ದಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀನಿ. ಪಾಪ ಪೊದ್ದಿಯೋ ಸಹಾಯ ಮಾಡ್ಬಿಟ್ಲು ನೋಡು. ಅವಳೇ ಮಾಡಿರೋದು ಎಲ್ಲನೂ ಏನೋ ಮಾಡಿತ್ತಾಳೆ, ಅದು ಏನು ಮಾಡಿದ್ಲು ಕೇಳ್ಕೊಬಿಟ್ಟು ಬರ್ತೀನಿ ಇರು. ಅಪ್ಪ ಸದ್ಯ ಯಾರೋ ಒಬ್ರು ಸಹಾಯದಿಂದ ನಾನಂತೂ ನೆಟ್ಗಾದ್ನಲ್ಲ ಸಾಕು. ಆ ಪೊದ್ದಿ ಏನು ಮಾಡಿರಲ್ಲ, ಆದರೂ ನಮ್ಮ ಅಮ್ಮನ ಭ್ರಮೆ. ಹೋದ್ರೆ ಹೋಗ್ಲಿ ಬಿಡು. ಪೊದ್ದಿ. ಹಾಂ ಹೇಳಿ ಆಂಟಿ. ಪೊದ್ದಿ, ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನಿನಗಂತೂ. ಅಂತೂ ನಮ್ಮ ಒಳಿಮಯ್ಯ ನಮ್ಮ ತಾಗ ಬಂದ್ಬಿಟ್ಟು ಇನ್ನು ಮ್ಯಾಲೆ ಚೆನ್ನಾಗಿರೋಣ, ಡೈವರ್ಸ್ ಏನು ಬೇಡ ಅಂತ ಹೇಳ್ಬಿಟ್ಟು ಹೇಳೇಬಿಟ್ಟ. ಆ ಮನೆಯಾಳಿ ಮನೆಗೆ ಬಂದಿದ್ಲು ಅಮೃತ. ಅವಳಿಗಂತೂ ಸರಿಯಾಗಿ ಓದ್ಬಿಟ್ಟು ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ಸರಿಯಾಗಿ ಓದ್ಬಿಟ್ಟು ಅದ ಕಳಿಸ್ಬಿಟ್ಟ. ನೀನು ಈ ಉಪಕಾರವ ನಾನು ಎಂದೂ ಮರೆಯೋಕ್ಕಿಲ್ಲ ಕಣ್ಬೋದು ದೇವ್ರನೆಗೊಂಡ್ವೆ. ನಾಳೆ ಕೋರ್ಟ್ಗೆ ಹೋಗ್ಬೇಕಲ್ಲ ಅಂತ ಯಾಕೆ ಚಿಂತೆ ಆಗೋಗ್ಬಿಟ್ಟಿತ್ತು. ನನ್ನ ಮಗಳಂತೂಗಳು ಅಂತ ತೊಳ್ತಿದ್ಲು. ಏನು ಮಾಡಬೇಕು ದಿಕ್ಕೆ ತೋಚ್ತಿರ್ಲಿಲ್ಲ. ಕೊನೆಗೂ ನಿನ್ನ ಕಡೆಯಿಂದ ಸಹಾಯ ಸಿಕ್ಬಿಟ್ಟು ಒಳ್ಳೇದಾಯ್ತು. ಅಲ್ಲ ಕಣ್ಬೋದು, ನಮ್ಮ ಒಳಿಮಯ್ಯಂಗೆ ಹಿಡ್ಕೊಂಡು ಹೊಡೆದ್ರು ನನ್ನ ಮಾತು ಕೇಳಲಿಲ್ಲ. ನಾನು ನನ್ನ ಮಗಳು ಇಬ್ಬರು ಹಿಡ್ಕೊಂಡು ಹೊಡೆದಿದ್ದೀವಿ. ಆದರೂ ನನ್ನ ಮಗಂಗೆ ಬುದ್ಧಿ ಬರಲಿಲ್ಲ. ಅದು ಹೆಂಗ್ಬೋದು, ನೀನು ಅದು ಏನು ಮಾಡಿದೆ ನಮ್ಮ ಒಳಿಮಯ್ಯಂಗೆ ಅಂತ ಹೇಳ್ಬಿಟ್ಟು ಒಂದೇ ಕಿತನೇ ಬಂದ್ಬಿಟ್ಟು ಡೈವರ್ಸು ಬೇಡ ಏನು ಬೇಡ, ಇನ್ನಿಬ್ರು ಚೆನ್ನಾಗಿರೋಣ ಅಂತ ಹೇಳ್ತಾವನಲ್ಲ ಅಂತಂದರೆ ನೀನು ಏನು ಮಾಡಿದೆ ಅಂಥದನ್ನ ನನಗೂ ಒಂಚೂರು ಹೇಳು. ಇನ್ನೊಂದು ಕಿತ ಇದೇ ಥರದ ಸಮಸ್ಯೆ ಬಂದರೆ ನಾವು ಪರಿಹಾರ ಮಾಡ್ಕೋತೀವಿ. ಅದೆಲ್ಲ ಪರ್ಸ್ನಲ್ ನೋಡಿ, ನಿಮಗೆ ಸಹಾಯ ಮಾಡಬೇಕಿತ್ತು,
ಸಹಾಯ ಮಾಡಿದ್ದೀನಿ ಅಷ್ಟೇನಿಯ. ಪರ್ಸ್ನಲ್ ವಿಚಾರನ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ಏನೋ ನನಗೆ ಏನು ಅನ್ನಿಸ್ತದೋ ಅದನ್ನು ಮಾಡಿದ್ದೀನಿ ಅಷ್ಟೇನಿಯ, ಸರಿನಾ? ನೋಡಿ, ಇನ್ನು ಮುಂದೆ ನನ್ನ ಪ್ರೇಮಿಗೆ ಮರ್ಯಾದೆಗಿರಕ್ಕೆ ಕೇಳಿ. ಅತ್ತೆ ಈಗೇನಿಯ ಶಾನೆ ಬೇಜಾರು ಮಾಡ್ಕೊಂಡೈತೆ. ಮತ್ತೆ ಅದು ಇದು ಎಡವಟ್ ಕೆಲಸ ಮಾಡ್ಕೊಂತಿರು ಬೀದಿಗೆ ಬಂದರೆ ಇದೇ ಕೊನೆ. ನಾನಂತೂ ಇನ್ನೊಂದ್ಕಿಂತ ಸಹಾಯನೂ ಮಾಡೋಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ. ನನಗೊಂದು ಬೇಜಾನ್ ಕೆಲಸ ಐತೆ, ಕಾರ್ಯಗಳೈತೆ, ಸರಿನಾ? ಒಂದು ಮಗಾಗೀಗ ಮಾಡ್ಕೊಂಡು ನೆಮ್ಮದಿಗಿರಕ್ಕೆ ಕೇಳಿ. ಆವಾಗ ರಾಮಣ್ಣನೂ ಯಾವಾಗ ಹೆಂಗೋನೂ ಸ್ವಲ್ಪ ಆಡ್ಕೋಗಿ ಬರ್ತದೆ, ಹೆಂಗೋ ಆತ ಇಬ್ರು ಜೀವನ ನಡ್ಕೊಂಡು ಹೋಯ್ತದೆ, ಸರಿನಾ? ಸರಿ ಕಣ್ಪದ್ದಿ, ಸರಿ ಸರಿ ಆಯ್ತಾಗ ಆಯ್ತು. ಹೆಂಗೋ ಸಹಾಯ ಮಾಡ್ದಲ್ಲ, ಏನು ಮಾಡಿದೆ ಅನ್ನೋದೇನು ಬೇಡ, ಮಾಡ್ದಲ್ಲ ಅಷ್ಟು ಸಾಕು ನನಗಂತೂ. ಇನ್ನೇನೂ ಕೇಳೋಕ್ಕಿಲ್ಲ ನಿಂತಾಗ ನಾನಂತಂದ್ರೆ. ಸರಿ ಕಣವ, ನಾನು ಇನ್ನು ಬರ್ತೀನಿ. ಮನೆನಾಗೆ ಜಾಮೂನ್ ಮಾಡ್ತಾಳೆ ನನ್ನ ಮಗಳು, ಬಂದ್ಬಿಡು ತಿನ್ಕೊಂಡೋಗಿವಂತೆ. ಜಾಮೂನ್ ಪ್ಯಾಕೆಟ್ ಬೇರೆ ತಗೊಂಡು ಹೋಗ್ಬೇಕು ಇವಾಗ. ಸರಿ ಸರಿ ಆಂಟಿ, ನೀವು ತಿನ್ನೋಗ್ರಿ, ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹೋಗಿ ಹೋಗಿ ಆರಾಮಾಗಿ ತಿಂದ್ಬಿಟ್ಟು ಚೆನ್ನಾಗಿರ್ರಿ. ಕೋರ್ಟ್ ಗಿಟ್ಗೆ ಹೋಗಂಗಿಲ್ವಲ್ಲ, ಒಳ್ಳೆ. ಸರಿ ಕಣವ ಆಯ್ತು. ಈ ಥ್ಯಾಂಕ್ಸು ಮಿತ್ರಂಗೆ ಹೇಳ್ಬೇಕು, ಯಾಕಂದ್ರೆ ಮಿತ್ರನೇ ತಾನೇ ಇಷ್ಟೆಲ್ಲನೂ ಮಾಡಿದ್ದು ಅಂತ ಹೇಳಿದ್ರೆ ಮಿತ್ರಂಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ನಾನು.